ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇವತ್ತು ಅಂತಾನೆ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇವತ್ತು 11 ಗಂಟೆಯಿಂದನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ ಮೋದಿ ಸರ್ಕಾರದ ಕಡೆಯಿಂದನೂ ಕೂಡ 2000 ಜಮಾ ಆಗ್ತಾ ಇದೆ. ಆ ಒಂದು ಹಣ ಯಾವುದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮ್ಗೆ ಏನಾದರೂ GST ಪೇಯರ್ಸ್ ಅಂತ ನಿಮ್ಮ ಸ್ಟೇಟಸ್ ಅಲ್ಲಿ ತೋರಿಸ್ತಿದ್ರೆ ಸೊ ಅಂಥವ್ರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಅದು 12ನೇ ಕಂತಿನ ಹಣ ಒಂದು ಕಂತು ಮಾತ್ರ ಇವತ್ತು ಬಿಡುಗಡೆ ಆಗ್ತಿರುವಂತದ್ದು. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ, ಹೌದು ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬರಬೇಕಾಗಿತ್ತು. ಸೊ ಎಲ್ಲಾ ಗೃಹಲಕ್ಷ್ಮಿಯರು ತುಂಬಾ ವೇಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಆ ಒಂದು ದಿನ ಇವತ್ತು ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು. ಸೊ ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಹಣವನ್ನ ಜಮಾ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಹಾಗಾಗಿ ಇವಾಗ ಏನಾಗಿದೆ ಅಂತ ಅಂದ್ರೆ ನವರಾತ್ರಿ ಹಬ್ಬಕ್ಕೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಅದು ಇವತ್ತೇನೆ ಹಣ ಜಮಾ ಆಗಿದೆ ಕೂಡ, ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ವಿತ್ ಪ್ರೂಫ್ ಏನ್ ತಿಳಿಸ್ಕೊಡ್ತೀರಾ ಅಂತ ನೀವು ಕೇಳ್ಬೋದು. ಹಣವನ್ನ ರಿಸೀವ್ ಮಾಡ್ಕೊಂಡಿರೋರು ಏನಿದ್ದಾರೆ ಸೊ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ. ಸೊ ಅಂತವರ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ನೋಡಿ, ಇವಾಗ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಶಾಟ್ ಅನ್ನ ಅಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ವಿತ್ ಏನ್ ತಮ್ನೇಲ್ ಅಲ್ಲೂ ಕೂಡ ಹಾಕಿದ್ದೀನಿ, ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. 11 ಗಂಟೆಯಿಂದ ಏನಾಗಿದೆ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅಂತ ಅಂದ್ರೆ 12ನೇ ಕಂತು ಅಂತ ಅಂದ್ರೆ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಅಂತಂದ್ರೆ ಇವತ್ತಿನೇ ಎಲ್ಲರ ಖಾತೆಗೆ ಬರುತ್ತಾ ಅಂತ ನೀವು ಕೇಳ್ಬೋದು. ಇವತ್ತು ಎಲ್ಲರ ಖಾತೆಗೂ ಕೂಡ ಬರೋದಿಲ್ಲ, ಸ್ವಲ್ಪ ಮಹಿಳೆಯರಿಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತಹ ಮಹಿಳೆಯರಿಗೆ ನಾಳೆ ಹಣ ಜಮಾ ಆಗುತ್ತೆ. ಅಂತ ಅಂದ್ರೆ ವಿತಿನ್ 2 ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತು 7ನೇ ತಾರೀಕು, 7 ಮತ್ತೆ 8 12ನೇ ಕಂತು, 9ನೇ ತಾರೀಕು 13ನೇ ಕಂತನ್ನ ಏನ್ ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ಹಣವನ್ನ ಜಮಾ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅರ್ಧ ಮಹಿಳೆಯರಿಗೆ ಬಂದ್ರೆ ನಾಳೆ ಇನ್ನರ್ಧ ಮಹಿಳೆಯರಿಗೆ ಬರುವಂತ ಚಾನ್ಸಸ್ ಇದೆ. ಸೊ ಇವತ್ತು ನಿಮಗೆ ಹಣ ಬರಲಿಲ್ಲ ಅಂತಂದ್ರೆ ನಾಳೆವರೆಗೂ ಕೂಡ ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳ್ತಿಲ್ಲ. ಸೊ ಯಾಕೆಂತಂದ್ರೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಇಲ್ಲೇ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಫಲಾನುಭವಿಗಳಿಗೆ ಜಸ್ಟ್ ರಿಸೀವ್ ಮಾಡ್ಕೊಂಡ್ವಿ ಅಂತ ಅವರು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ, ಮೆಸೇಜ್ ಅನ್ನ ಮಾಡಿದ್ದಾರೆ. ಸೊ ಇವಾಗ ನೀವು ಕೂಡ ವೆಯ್ಟ್ ಮಾಡಿದ್ರೆ ನಿಮ್ಮ ಖಾತೆಗೂ ಕೂಡ ಬರುತ್ತೆ. ಸೊ ಇಂಥ ಟೈಮ್ಗೆ ಇಂಥ ಡಿಸ್ಟ್ರಿಕ್ಕಿಗೆ ಅಂತ ಏನು ಹೇಳಿದೆ. ಯಾಕೆಂತಂದ್ರೆ ಲೇಟ್ ಆಗಿ ಇವರು ಬಿಡುಗಡೆ ಮಾಡ್ತಿರೋದ್ರಿಂದ ಏನಾಗಿದೆ ಅಂತ ಅಂದ್ರೆ ರ್ಯಾಂಡಮ್ ಆಗಿ ಬಿಡುಗಡೆ ಮಾಡ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆನ ಯಾವತ್ತೂ ಕೂಡ ಡಿಸ್ಟ್ರಿಕ್ಟ್ ವೈಸ್ ಬಿಡುಗಡೆ ಮಾಡೋದಿಲ್ಲ, ರ್ಯಾಂಡಮ್ ಆಗಿ ಬಿಡುಗಡೆ ಆಗುವಂತದ್ದು. ಅನ್ನಭಾಗ್ಯ ಯೋಜನೆ ಆದ್ರೆ ಒಂದು ಜಿಲ್ಲೆಗೆ ಇಂತಿಷ್ಟು ಹಣ ಅಂತ ಅವರು ಬಿಡುಗಡೆ ಮಾಡಿದ್ರೆ ಆ ಒಂದು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳ ಖಾತೆಗೂ ಕೂಡ ಸೇರುತ್ತೆ. ಅದನ್ನ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾರೆ. ಬಟ್ ಗೃಹಲಕ್ಷ್ಮಿ ಯೋಜನೆ ರ್ಯಾಂಡಮ್ ಆಗಿನೇ ಹಣವನ್ನ ಬಿಡುಗಡೆ ಮಾಡುವಂತದ್ದು. ಸೊ ಇವತ್ತು ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾಳೆ ನಿಮ್ ಖಾತೆಗೆ ಕನ್ಫರ್ಮ್ ಆಗಿ ಬರುತ್ತೆ. ಯಾಕೆಂದ್ರೆ ವಿತಿನ್ 2 ಡೇಸ್ ಒಳಗಡೆ ಏನ್ ಮಾಡ್ತೀವಿ, 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡಿ ನೋಡಿ. ಇನ್ನ 9ನೇ ತಾರೀಕು ಏನ್ ಮಾಡ್ತಾರೆ, 13 ಅಂತ ಅಂದ್ರೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಯುಧ ಪೂಜೆ ಹಬ್ಬವನ್ನ ನೀವು ವಿಜೃಂಭಣೆಯಿಂದ ಮಾಡಬಹುದು. ಕೈಗೆ 4000 ರೂಪಾಯಿ ದುಡ್ಡು ಸಿಕ್ಕಿದ್ರೆ ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಮಾಡಬಹುದು ಅಲ್ವಾ. ಸೊ ಹಾಗಾಗಿ ಇದೇ ನೆಕ್ಸ್ಟ್ ಇವಾಗ GST ಪೇಯರ್ಸ್ ಅಂತ ಏನ್ ಹೇಳ್ತಿದ್ವಿ. ಸೊ ನೀವು GST ಪೇಯರ್ಸ್ ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಸ್ಟೇಟಸ್ ಅಲ್ಲಿ GST ಪೇಯರ್ಸ್ ಅಂತ ತೋರಿಸ್ತಿದೆ ಅಂತ ಈ ರೀತಿ ಪ್ರಾಬ್ಲಮ್ ಹಲವಾರು ಫಲಾನುಭವಿಗಳನ್ನ ಕಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಈ ರೀತಿ ನಿಮಗೆ ಯಾಕೆ ತೋರಿಸ್ತಿದೆ ಅಂತಂದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ರೆ 2 ವರ್ಷ ಅಥವಾ 3 ವರ್ಷ 4 ವರ್ಷ ಬ್ಯಾಕ್ ಏನಾದ್ರು ನೀವೇನು ಯಾವ್ದಾದ್ರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು GST ಪೇ ಮಾಡೋದಾಗಿರ್ಬೋದು, IT ಫೈಲ್ಸ್ ಮಾಡೋದಾಗಿರ್ಬೋದು, IT ರಿಟರ್ನ್ ಫೈಲ್ ಮಾಡೋದಾಗಿರ್ಬೋದು, ಈ ರೀತಿ ಏನಾದ್ರು ಮಾಡಿದ್ರೆ ಸೊ ಅದು ನಿಮಗೆ ಏನಾಗಿರುತ್ತೆ ಅಂತ ಅಂದ್ರೆ ಕ್ಯಾನ್ಸಲ್ ಆಗಿರೋದಿಲ್ಲ. ನಿಮ್ಮ ಒಂದು ಹೆಸರು ಆ ಒಂದು ಲಿಸ್ಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಅಂದ್ರೆ GST ಪೇಯರ್ಸ್ ಅಂತ ತೋರಿಸ್ತಾ ಇದೆ ಕೆಲವೊಂದು ಫಲಾನುಭವಿಗಳಿಗೆ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬಂದಿರುವಂತದ್ದು. ಸೊ ಆ ರೀತಿ ತೋರಿಸುತ್ತೆ. ಈ ಸರ್ಕಾರ ರಿಮೂವ್ ಮಾಡ್ಬೋದಲ್ವಾ. ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತೀವಪ್ಪ ಲಾಭ ತಗೋಬೇಕು ಅಂತ, ಸೊ ಅವಾಗ ಏನ್ ಮಾಡ್ತೀವಿ ನಾವು IT ರಿಟರ್ನ್ಸ್ ಆಗಿರ್ಬೋದು, GST ಆಗಿರ್ಬೋದು ಪೇ ಮಾಡ್ಲೇಬೇಕು, ಮಾಡ್ತೀವಿ. ಇವಾಗ ಯಾವುದೇ ಒಂದು ವಸ್ತು ಕೊಂಡ್ಕೊಂಡ್ರು ಕೂಡ ಅದಕ್ಕೆ GST ಪೇ ಮಾಡೇ ಮಾಡ್ತೀವಿ ಅಲ್ವಾ, ಆ ಲೆಕ್ಕಾಚಾರಕ್ಕೆ ನೋಡಕ್ ಹೋದ್ರೆ. ಬಟ್ ಇಲ್ಲಿ ಈ ರೀತಿ ಆಗಿದೆ. ಆಮೇಲೆ ಲಾಸ್ ಆಯ್ತು ಅಥವಾ ಏನಾದ್ರು ಇಷ್ಟ ಆಗದಲ್ಲ ನೀವು ಬಿಸ್ನೆಸ್ ಅನ್ನ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅದು ನಿಮ್ಮ ನೇಮ್ ಏನಿರುತ್ತೆ ಅದು ಪೇ ಮಾಡ್ತಿರ್ತೀರಲ್ವಾ, ಸೊ ಅಲ್ಲಿಂದ ಅದು ರಿಮೂವ್ ಆಗಿರೋದಿಲ್ಲ. ಸೊ ಅದು ಏನಾಗುತ್ತೆ, ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ಹಾಗಾಗಿ ಕೆಲವೊಂದು ಫಲಾನುಭವಿಗಳಿಗೆ ಈ ರೀತಿ ತೋರಿಸ್ತಾ ಇದೆ ಅಂತ ಒಂದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಲವಾರು ಫಲಾನುಭವಿಗಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ಕೆಲವೊಂದು ಫಲಾನುಭವಿಗಳು ಈ ರೀತಿ ತೋರಿಸ್ತಾ ಇದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಫೈನಲ್ ಆಗಿ ಮೋದಿ ಸರ್ಕಾರದ ಕಡೆಯಿಂದ ಬರ್ತಿರುವಂತಹ 2000 ಯಾವುದು ಅಂತ ಅಂದ್ರೆ PM ಕಿಸಾನ್ ಯೋಜನೆ ಏನಿದೆ. ಸೊ ಆ ಒಂದು ಯೋಜನೆಯ ಕಡೆಯಿಂದ 18ನೇ ಕಂತು ಬಿಡುಗಡೆ ಆಗಿದೆ ಅಂತ ಅಂದ್ರೆ ಮೊನ್ನೆ ಅಂದ್ರೆ ಶನಿವಾರದಿಂದನೇ ಈ ಒಂದು ಹಣ ಬಿಡುಗಡೆ ಆಗ್ತಿರುವಂತದ್ದು. ಸೊ ಇದು ಕಿಸಾನ್ ಯೋಜನೆ ಏನ್ ಮಾಡ್ತಾರೆ ಅಂತ ಅಂದ್ರೆ ವಿತಿನ್ 3 to 4 ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ. ಒಂದ್ ವೇಳೆ ನಿಮ್ಗೆ
ಏನಾದರೂ ಬಂದಿಲ್ಲ ಅಂತ ಅಂದರೆ 1 ವೀಕನ್ನು ಟೈಮ್ ತೆಗೆದುಕೊಂಡಿರ್ತಾರೆ. 1 ವೀಕ್ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ. ಯಾಕೆ ಅಂತಂದರೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ PM ಕಿಸಾನ್ ಯೋಜನೆಯ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಖಾತೆಗಳನ್ನು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹಣ ಜಮಾ ಆಗಿರುತ್ತೆ. ಸೊ ಬಂದಿಲ್ಲ ಅಂತಂದರೆ ಏನು ಮಾಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ವಿತಿನ್ ಅಂತಂದರೆ ರಿಲೀಸ್ ಆಗಿ 1 ವಾರದ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರ್ಬೋದು, ಇಲ್ಲ ನಾಡಿದ್ದು ಬರ್ಬೋದು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಎಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.